ಸೊ ಆ ಪರ್ಸನ್ಗೆ ಮನ್ಸಲ್ಲಿ ನಿಮ್ ಬಗ್ಗೆ ಕೇರ್ ಇದೆ ಅಂಡ್ ಲವ್ ಇದೆ ಅಂಡ್ ಆ ಪರ್ಸನ್ ಸಹ ವೇಟ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಇಲ್ಲಿ ಎಂಡ್ ಸಹ ಮಾಡ್ತಿದ್ದಾರೆ ಕೆಲವರು. ಇಲ್ಲಿ ನಿಮಗ್ ಮಾತ್ರನೇ ಇಲ್ಲಿ ಆ ಪರ್ಸನ್ ಬರ್ತಾರ, ನಾನ್ ವೇಟ್ ಮಾಡ್ಲಾ ಅಥವಾ ಮೂವ್ ಆನ್ ಆಗ್ಲಾ ಅಂತ ಅಂದ್ಬಿಟ್ಟು ಅಂತ. ಬಟ್ ಅವರಿಗೆ ಸಡನ್ ರಿಯಲೈಸೇಷನ್ ಅನ್ನೋದಿದೆ. ಸಿ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಅಂಡ್ ಕಿಂಗ್ ಆಫ್ ಕಪ್ಸ್, ನೀವಿಬ್ರು ಅರ್ಥ ಮಾಡ್ಕೊಂಡ್ ಇದ್ದಿದ್ ರೀತಿನೇ ಬೇರೆ. ಸಿ ಇಲ್ಲಿ ನೀವು ಅವ್ರ ಲೈಫಿಗೆ ಹೋಗ್ ಮುಂಚೆನೆ ಅವ್ರ ಲೈಫಲ್ಲಿ ಬೇರೆ ಪರ್ಸನ್ ಇದ್ರು ಅಂಡ್ ಇಲ್ಲಿ ಕೆಲವರು ಆ ಪರ್ಸನ್ ಇದಾರೆ ಅಂತ ಗೊತ್ತಿದ್ರು ಇವ್ರ ಜೊತೆಲಿ ನೀವು ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡಿದೀರಾ. ಬಟ್ ಇಲ್ಲಿ ನಿಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಲೇ ಬೇರೆ. ಇಲ್ಲಿ ನಿಮ್ ಪರ್ಸನ್ ನಿಮ್ಗೆ ಕಮ್ಯುನಿಕೇಶನ್ ಮಾಡೋದೇ ತುಂಬಾ ಕಮ್ಮಿ, ತುಂಬಾ ಡಿಫ್ರೆಂಟ್ ಆಗಿದೆ ಇದು. ಅವ್ರ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇರ್ಬೋದು ಅಂಡ್ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾರೆ ಆ ಪರ್ಸನ್, ಥರ್ಡ್ ಪಾರ್ಟಿ ಬಗ್ಗೆ ಕ್ಲಿಯರ್ ಆಗಿ ನಿಮಗೆ ಹೇಳ್ತಾರೆ ಅಂಡ್ ನೀವ್ ಅದನ್ನೆಲ್ಲ ಕೇಳಿಸ್ಕೊಳ್ತೀರಾ ಅಂಡ್ ನೀವು ಸಹ ತುಂಬಾ ಸಪೋರ್ಟ್ ಮಾಡಿದೀರಾ ಥರ್ಡ್ ಪಾರ್ಟಿ ವಿಚಾರವಾಗಿ. ಅಂಡ್ ನಿಮ್ ಪರ್ಸನ್ಗೆ ನೀವು ತುಂಬಾ ಲಾಯಲ್ ಅನ್ಸುತ್ತೆ, ತುಂಬಾ ಸಪೋರ್ಟಿವ್ ಅಂತ ಅನ್ಸುತ್ತೆ ಅಂಡ್ ನಿಮ್ ಪರ್ಸನ್ಗೆ ನೀವು ಒಂದು ಪಾಸಿಟಿವ್ ವೈಬ್ಸ್ ಅಂತ ಅನ್ಸುತ್ತೆ. ಇವ್ರು ಯಾವತ್ತೋ ಕಾಲ್ ಮಾಡಿದ್ರು ನೀವ್ ಯಾವತ್ತೂ ಕ್ವಶನ್ ಮಾಡಿಲ್ಲ. ಬಟ್ ಸ್ಟಿಲ್ ನಿಮ್ ಮನ್ಸಲ್ಲಿ ಕನ್ಫ್ಯೂಷನ್ಸ್ ಅಂತ ಇದೆ, ಆ ಪರ್ಸನ್ ಥರ್ಡ್ ಪಾರ್ಟಿನ ಬಿಟ್ಟು ಬರ್ತಾರ ಅಂತ. ಇಲ್ಲಿ ನೀವೇ ಆಲ್ಮೋಸ್ಟ್ ಥರ್ಡ್ ಪಾರ್ಟಿನ ಉಳಿಸ್ಕೊಳ್ಳೋದಿಕ್ಕೆ ಪರ್ಮಿಷನ್ಸ್ ನ ಕೊಟ್ಬಿಟ್ಟಿದೀರಾ. ಇಲ್ಲಿ ಆ ಪರ್ಸನ್ ತುಂಬಾ ಈಸಿಯಾಗಿ ಥರ್ಡ್ ಪಾರ್ಟಿ ಜೊತೆಲಿದ್ದಾರೆ. ಥರ್ಡ್ ಪಾರ್ಟಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಇವನ್ ಇಲ್ಲಿ ಹೇಳ್ಬೇಕಂತಂದ್ರೆ ಥರ್ಡ್ ಪಾರ್ಟಿಗೆ ನಿಮ್ ವಿಚಾರ ಗೊತ್ತಿಲ್ಲ ಇಲ್ಲಿ. ಓಕೆ, ಅಂಡ್ ಇದು ಸಡನ್ ಆಗಿ ಸ್ಟಾರ್ಟ್ ಆಗಿದ್ರು ಆಲ್ಮೋಸ್ಟ್ ಇದು ಸ್ಟಾರ್ಟ್ ಆದಾಗಿಂದನು ಮೋರ್ ದೆನ್ 2 years ಇರ್ಬೋದು ಈ ರಿಲೇಶನ್ಶಿಪ್ಗೆ, ಆರ್ ಎಲ್ಸ್ ಮೋರ್ ದೆನ್ 3 years ಸಹ ಇರ್ಬೋದು. ಬಟ್ ಸ್ಟಿಲ್ ನೀವು ಅವತ್ತಿಂದ ಇವತ್ವರೆಗೂ ನಿಮ್ಗೆ ಈ ಪರ್ಸನ್ ಜೊತೆಲಿ ಕಮಿಟ್ಮೆಂಟ್ ಅಂತ ಸಿಕ್ಕಿಲ್ಲ, ಕಮ್ಯುನಿಕೇಶನ್ ಅನ್ನೋದು ಇಲ್ಲ, ರೇರ್. ಬಟ್ ಸ್ಟಿಲ್ ಆ ಪರ್ಸನ್ ನಿಮ್ಗೆ ಯಾವತ್ತೋ ಕಾಲ್ ಮಾಡ್ತಾರೆ, ನೀವ್ ಅಷ್ಟೇ ಪಾಸಿಟಿವ್ ವೇನಲ್ಲಿ ಮಾತಾಡ್ತೀರಾ, ಏನೇ ಆದ್ರೂ ನನ್ನ ಜೊತೆಲಿ ಇದೀನಿ ಅನ್ನೋ ರೀತಿಲಿ ಆ ಪರ್ಸನ್ಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ. ಆ ಪರ್ಸನ್ ನಿಮ್ಗೆ ರೀಸನ್ ಕೊಟ್ಟಿದ್ದಾರೆ. ಇಲ್ಲಿ ಥರ್ಡ್ ಪಾರ್ಟಿ ಏನಾದ್ರೂ ಮದ್ವೆ ಆಗಿ ಹೋದ್ರೆ ಅಥವಾ ಅವ್ರು ನನ್ನ ಬಿಟ್ಟೋದ್ರೆ ನಾನು ಖಂಡಿತ ನಿನ್ನ ಮಾಡ್ಕೊಳ್ತೀನಿ ಅಂತ ಹೇಳಿರೋ ಮಾತುಗಳು ಸಹ ಉಂಟು. ಇಲ್ಲಿ ನೀವು ಇಷ್ಟ ಇದ್ದೀರಾ ಈ ಪರ್ಸನ್ಗೆ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ.